15 ದಿನಗಳಿಂದ ಪಾದಯಾತ್ರೆಯಲ್ಲಿ ಬಂದಿರತಕ್ಕಂತ ಪ್ರಸನ್ನಾನಂದಪುರಿ ಸ್ವಾಮೀಜಿ ಜೊತೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಮೀಸಲಾತಿಗೆ ಆಗ್ರಹಿಸಿ ವಾಲ್ಮೀಕಿ ಸಮುದಾಯದ ಪ್ರಮುಖ ಮುಖಂಡರು ಮತ್ತೆ ಜನರು ರಾಜ್ಯದ ನಾನಾ ಭಾಗಗಳಿಂದ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಪ್ರಸನ್ನ ಸ್ವಾಮೀಜಿಗಳ ನೇತೃತ್ವದ ಒಂದು ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ. ಪ್ರಸನ್ನ ಸ್ವಾಮೀಜಿ ನಮ್ಮ ಜೊತೆಗೆ ಅವ್ರ ಹತ್ರ ಮಾತಾಡೋಣ. ಸ್ವಾಮೀಜಿಗಳ ಪ್ರಮುಖವಾಗಿ ಏನು ಬೇಡಿಕೆಗಳು ಅಂತ? ಈಗಾಗಲೇ ಈ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗಗಳಿಗೆ 7.5 ಮೀಸಲಾತಿ ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನೇಕ ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ನಮ್ಮ ಯಾವ ಮನವಿ ಕೂಡ ಸರ್ಕಾರ ಈ ಮನವಿಯನ್ನು ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಕಳೆದ ತಿಂಗಳ ನಮ್ಮ ಶ್ರೀಮಠದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಈ ತಿಂಗಳ 9ನೇ ತಾರೀಕಿನಿಂದ ರಾಜನಹಳ್ಳಿಯಿಂದ ರಾಜಧಾನಿಯವರಿಗೆ ಪಾದಯಾತ್ರೆ ಹಮ್ಮಿಕೊಂಡು ಈ ಪರಿಶಿಷ್ಟ ವರ್ಗಗಳಿಗೆ ಏನು 56 ವರ್ಷದಿಂದ ಅನ್ಯಾಯ ಆಗಿದೆ ಅದನ್ನು ಸರ್ಕಾರ ಕೂಡಲೇ ಸರಿಪಡಿಸಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರವಾಗಿರ್ತಕ್ಕಂಥ ಹೋರಾಟದ ಮೂಲಕವಾಗಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತೀವಿ ಅನ್ನುವಂಥ ಇಚ್ಛಾಶಕ್ತಿ ನಮಗಿದೆ. ಇವತ್ತು ಬಲ ಪ್ರದರ್ಶನ, ವಾಲ್ಮೀಕಿ ಸಮುದಾಯದ ಬಲ ಪ್ರದರ್ಶನ ಅಥವಾ ತಮಗಾಗಿರುವಂಥ ಅನ್ಯಾಯವನ್ನ ಸರ್ಕಾರದ ಮಟ್ಟಕ್ಕೆ ತಲುಪಿಸುವಂತ ಪ್ರಯತ್ನ. ಇದು ಬಲ ಪ್ರದರ್ಶನ ಅಲ್ಲ, ನಮಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಕಳೆದ ಸುಮಾರು ವರ್ಷಗಳಿಂದ ಅನ್ಯಾಯ ಆಗಿದೆ ಈ ಸಮುದಾಯಕ್ಕೆ, ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ. ಇವತ್ತು ಯಾವ್ಯಾವ ನಿಮ್ಮ ರಾಜಕೀಯ ಮುಖಂಡರು ಸಾಕಷ್ಟು ಜನ ಇದ್ದಾರೆ, ಅವ್ರು ಯಾವ್ಯಾವ ರೀತಿಯಾದ ಬೆಂಬಲವನ್ನು ಸೂಚಿಸುತ್ತಾರೆ ಅಂತ ಮಾತನಾಡಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೋರಾಟದ ಸ್ವರೂಪ ಮಾನ್ಯ ಮುಖ್ಯಮಂತ್ರಿ ಕೂಡಲೇ ಇದನ್ನು ಪ್ರಕಟಿಸಬೇಕು, ಕೊಡ್ತೀವಿ ಅಂತ ಆಶ್ವಾಸನೆ ಕೊಡಬೇಕು. ಇದು ಒಟ್ಟಾರೆ ಪ್ರಸನ್ನ ಸ್ವಾಮೀಜಿಗಳ ಮಾತುಗಳು ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯವನ್ನ ರಾಜ್ಯ ಮಟ್ಟದಲ್ಲಿ ತಲುಪಿಸಬೇಕಂತ ಪ್ರಯತ್ನವನ್ನ ಈ ಒಂದು ಮೂಲಕ ಮಾಡ್ತಾರೆ. ಕ್ಯಾಮರಾಮನ್ ಗಿರೀಶ್ ಜೊತೆ ಥಾಮಸ್ ಬೆಂಗಳೂರು. ಪ್ರಸನ್ನಾನಂದಪುರಿ ಸ್ವಾಮೀಜಿ ಪಾದಯಾತ್ರೆ ಮಾಡಿಕೊಂಡು ಬಂದಿದ್ದಾರೆ. ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿ ಜೂನ್ 9ರಿಂದ ಆರಂಭಗೊಂಡಿತ್ತು ಪಾದಯಾತ್ರೆ ಅಂತ ಹೇಳಲಾಗಿದೆ. ಇದೀಗ ಬೆಂಗಳೂರಿಗೆ ತಲುಪಿದ್ದಾರೆ. ಬೆಂಗಳೂರಿನಲ್ಲಿ ಸಾವಿರಾರು ಮಂದಿ ವಾಲ್ಮೀಕಿ ಸಮುದಾಯದವರು ಕೂಡ ನೆರೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ ಇರತಕ್ಕಂತ ಕೇವಲ 3% ಇರ್ತಕ್ಕಂಥ ಶೇಕಡ ಇರ್ತಕ್ಕಂಥ ಮೀಸಲಾತಿಯನ್ನ ಶೇಕಡ 7.5ಕ್ಕೆ ಏರಿಸಬೇಕು ಅನ್ನೋದು ಇವರ ಆಗ್ರಹ. ಸೊ ಅದಕ್ಕೋಸ್ಕರ ದಾವಣಗೆರೆಯಿಂದ ರಾಜನಹಳ್ಳಿಯಿಂದ ಪಾದಯಾತ್ರೆ ಆರಂಭ ಮಾಡಿ ರಾಜನಹಳ್ಳಿ, ಜಗಳೂರು, ಚಿತ್ರದುರ್ಗ, ಚಳ್ಳಕೆರೆ, ಹಿರಿಯೂರು, ಶಿರಾ, ತುಮಕೂರು, ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಇದೀಗ ಕೆಆರ್ಪುರಂ ಮೂಲಕ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಸೊ ಇನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ವಾಲ್ಮೀಕಿ ಸಮುದಾಯದ ಜನ ಬೆಂಗಳೂರಿಗೆ ಆಗಮಿಸುವ ನಿರೀಕ್ಷೆ ಇದೆ. ದೊಡ್ಡದೊಂದು ಪ್ರತಿಭಟನೆ ಬೆಳಗ್ಗೆನೆ ಬೆಂಗಳೂರಿನಲ್ಲಿ ರಾಜ್ಯದ ಶಕ್ತಿ ಕೇಂದ್ರದಲ್ಲಿ ಗರಿಗೆದರಿದೆ.